ಚಿಕ್ಕಂದಿರ್ಬೇಕಾದ್ರೆ ನಮ್ಮ ಅಣ್ಣಂದ್ರ ಫ್ರೆಂಡ್ಸೇ ರೋಡಲ್ಲಿ ತುಂಬ ಇರೋರು, ಕ್ರಿಕೆಟ್ ಎಲ್ಲ ಆಡ್ತಿದ್ರು. ಕ್ರಿಕೆಟ್ ಎಲ್ಲ ಆಡ್ತಿರ್ಬೇಕಾದ್ರೆ ನಾನು ಅಲ್ಲಿ ತುಂಬ ಚಿಕ್ಕವನು, ನನ್ನನ್ನು ನಾರ್ಮಲಿ ಸೇರಿಸ್ಕೊಂತಿರ್ಲಿಲ್ಲ. ಒಂದು ದಿವಸ ಹಿಂಗೆ ಹತ್ಕೊಂಡು ಬರ್ತೀನಿ ಮೇಲ್ಗಡೆ ಅಪ್ಪ ಉಪೇಂದ್ರ ಸರ್ ಎಲ್ಲ ಕೂತಿರ್ತಾರೆ, ಎಲ್ಲ ಡಿಸ್ಕಷನ್ ಮಾಡ್ತಾ ಇರ್ತಾರೆ. ಅಪ್ಪ ಏನಾಯ್ತು ಅಂತ ಕೇಳ್ತಾರೆ, ಹಿಂಗೆ ಸೇರಿಸ್ಕೊಂಡಿಲ್ಲ ಕ್ರಿಕೆಟ್ಗೆ ಅಂತ. ಓ ಅಂತ ಅಳ್ತೀನಿ. ಅಲ್ಲಿ ಏನೋ ಡಿಸ್ಕಷನ್ ನಡೀತಿರುತ್ತೆ, ಆ ಅಪ್ಪಂಗೆ ಇರಿಟೇಟ್ ಆಗುತ್ತೆ. ತಕ್ಷಣ ಉಪ್ಪಿ ಸರ್ ಬಂದ್ಬಿಟ್ಟು ಕೆಳಗಡೆ ಬಾ ಅಂತೇಳಿ ನಾನು ಕರ್ಕೊಂಡು ಹೋಗ್ಬಿಟ್ಟು ನೋಡ್ಬಿಟ್ಟು ಯಾಕೋ ನನ್ನ ಆಡ್ಕೊಳ್ಳಲ್ಲ, ಆಡ್ಸೋ ನನ್ನಲ್ಲ ಅಂತೇಳಿ ಆ ಟೀಮಲ್ಲಿ ನನ್ನನ್ನು ಆ ಟೀಮಲ್ಲಿ ಮತ್ತೆ ಆಡಿಸಿ ಇದು ಮಾಡಿ ಅವ್ರು ಹೊರಡ್ತಾರೆ. ಸೊ ಇದು ನನ್ನ ಚಿಕ್ಕಂದಿನಲ್ಲಿ ನಾನು ಉಪ್ಪಿ ಸರ್ ನೋಡಿದಂಥ ಒಂದು ನೆನಪು. ಸೊ ಅಲ್ಲಿಂದ ತುಂಬಾ ಚಿಕ್ಕವನು ಅವಾಗ. ಸೊ ಆವಾಗಿಂದ ಸಪೋರ್ಟಿವ್ ಆಗಿದ್ದಾರೆ. ಇವತ್ತು ನನ್ನ ಸಿನಿಮಾಗೆ ಬಂದು ಇಷ್ಟು ಪ್ರೀತಿಯಾಗಿ ಅಪ್ಪನ ಬಗ್ಗೆ ಆಗಲಿ ನನ್ನ ಬಗ್ಗೆ ಆಗಲಿ ಅಷ್ಟು ಪ್ರೀತಿಯಾಗಿ ನಮ್ಮ ಇಷ್ಟು ಮಾತುಗಳನ್ನು ಆಡಿ ನಮ್ಮ ಟ್ರೈನರ್ ಲಾಂಚ್ ಮಾಡಿಕೊಟ್ರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮ ಬ್ಲೆಸ್ಸಿಂಗ್ ಯಾವಾಗ ನನ್ನ ಮೇಲೆ ಹೀಗೆ ಇರಲಿ. ಉಪ್ಪಿ ಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬ ಇದೆ. ಅವರು ನಮಗೆ ಪಿಕ್ಚರ್ ಬಗ್ಗೆ ಅಂದ್ರೆ ಡೇ ಒನ್ನಿಂದಲೂ ಅವ್ರದ್ದೇ ಸಹಕಾರ. ಅವರೇ ನಮ್ಮ ಶೂಟಿಂಗ್ ಬಂದು ನಮ್ಮ ಬೆಂಗಳೂರಲ್ಲಿ ಮದ್ದೂರು ಮತ್ತು ವಾರಣಾಸಿ, ಋಷಿಕೇಶ್, ಹರಿದ್ವಾರ್, ದೂರ ಅಂದರೆ ನಾರ್ತ್ ಸೈಡೆಲ್ಲ ಸ್ವಲ್ಪ ಮಾಡಿ ಕೋಲಾರ ಒಂದು ಹಳೆ ಟೆಂಪಲಲ್ಲಿ ಮಾಡಿದ್ದೆ. ಟೆಂಪಲ್ಲು ತುಂಬ ಒಂದು 500 ವರ್ಷದ ಹಳೆ ಟೆಂಪಲಲ್ಲಿ ಮಾಡಿದ್ದೀನಿ. ಅದಾದಮೇಲೆ ಸಾರದೆ ಎಲ್ಲ ಫುಲ್ ಕಂಪ್ಲೀಟ್ ಫಿಲಮ್ಗೆ ಬ್ಲೆಸ್ಸಿಂಗ್ ಇರೋದು. ಅವರ ಒಂದು ಪ್ರೇರಣೆಯಿಂದ ನಾನು ಈ ಮೂವಿ ಮಾಡಿದೆ ಅಂದರೆ ನಾನು ಎಲ್ಲ ತಮ್ಮ ಮುಖ್ಯವಾಗಿ ಯಾವುದೇ ಸಿನಿಮಾ ಏನೇ ಮಾಡಿದ್ರು ಮಾಧ್ಯಮನೇ ಎಲ್ಲರಿಗೂ ಮೇಯ್ನ್ ಮುಖ್ಯ. ನಿಮ್ಮಿಂದ ಎಲ್ಲರಿಗೂ ತಲುಪಬೇಕು. ನಾನು ಕೇಳ್ಕೊಳ್ಳೋದೊಂದೇ, ನನ್ನ ಬ್ಯಾನರಲ್ಲಿ ಮೊದಲನೇ ಪಿಕ್ಚರ್ ಇದು. ನಮ್ಮ ಈ ಸಿನಿಮಾ ರಂಗದಲ್ಲಿ ನಾವು ಪರ್ಮನೆಂಟ್ ಉಳ್ಕೋಬೇಕು, ಮುಂದೆ ಮಾಡಬೇಕು ಅನ್ನೋದಂದ್ರೆ ಜನಗಳಿಗೂ ಇದು ನೀಟಾಗಿ ಮುಟ್ಟಬೇಕು. ತುಂಬ ಆನಿಷ್ಟಾಗಿ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ನಮ್ಮ ಅಭಿಮನ್ಯು ಸಾರು, ಪ್ರತಾಪ್ ಸಾರು ಎಲ್ಲ. ಪ್ರತಿಯೊಂದು ಸೀನು ಚೆನ್ನಾಗಿದೆ. ಸಾರ್ ಹೇಳ್ದಂಗೆ ಕ್ಲೈಮ್ಯಾಕ್ಸ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅದನ್ನು ಹೇಳೋದಲ್ಲ, ಎಲ್ಲ ಥಿಯೇಟ್ರಿಗೆ ಹೋಗಿ ನೋಡಿ ಎಲ್ರಿಗೂ ಹರಿಸಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ನಾನು ಹೆಚ್ಚಿಗೆ ನಾನು ಮಾತಾಡ್ಕೊಳ್ಳಲ್ಲ. ಉಪೇಂದ್ರ ಸರ್ ಆಕ್ಚುಲಿ ತುಂಬಾ ಇವತ್ತು ಖುಷಿ ಅಂದ್ರೆ ನಮ್ಗೆ ಉಪೇಂದ್ರ ಸರ್ ಬಂದಿರೋದೇನೆ ಖುಷಿ. ಅಲ್ಲಿ ಕುತ್ಕೊಂಡ ತಕ್ಷಣ ನಮಗೆಲ್ಲ ಅಲ್ಲೇ ಗೂಸ್ ಬಂಪ್ಸ್ ಬರ್ತಾ ಇತ್ತು ಸರ್ ಜೊತೆ. ಯಾಕಂದ್ರೆ ಆಲ್ರೆಡಿ ಸಿನಿಮಾ ನೋಡಿದಾರೆ ಅವರು, ಸಿನಿಮಾ ಬಗ್ಗೆ ಹೇಳಿದಾರಲ್ಲ. ಸೊ ಅಂದ್ರೆ ನೋಡಾದ್ಮೇಲೆ ನಮ್ಮ ಪಕ್ಕದಲ್ಲಿ ಕುತ್ಕೊಂಡು ಸೊ ಅದೊಂಥರ ಡಿಫ್ರೆನ್ಸ್ ತುಂಬಾನೇ ಚೆನ್ನಾಗಿತ್ತು. ಸರ್ನ ನಾನು ಅಪೂರ್ವ ಫಿಲಮ್ ಅಲ್ಲೇ ನೋಡಿದ್ದೆ. ಆಡಿಯೋ ಲಾಂಚಿಗೆ ಬಂದಿದ್ರು ಸರ್, ರವಿ ಸರ್ ಜೊತೆ ಆಕ್ಟ್ ಮಾಡ್ಬೇಕಾದ್ರೆ. ಸೊ ಅವತ್ತು ನೋಡಿದ್ದು. ಸೊ ಇವಾಗ ಮತ್ತೆ ನನ್ನ ಸಿನಿಮಾಗೆ ಬಂದು ಅವ್ರ ಸಪೋರ್ಟ್ ಇರೋದ್ರಿಂದ ಸೊ ತುಂಬಾನೇ ಖುಷಿ ಇದೆ ಸರ್. ಯಾಕಂದ್ರೆ ನಿಮ್ ಸಿನಿಮಾನ ನೋಡಿ ಬೆಳೆದವರು. ಸೊ ಇವತ್ತು ನಮ್ಮ ಸಿನಿಮಾಗೆ ಬಂದಿರೋದು ಒಂದು ಆನೆ ಬಲ ಅಲ್ಲ, 100 ಆನೆ ಬಲ ಬಂದಂಗಿದೆ. ಯಾಕಂದ್ರೆ ಪ್ರೊಡ್ಯೂಸರ್ ಸರ್ ಯಾವಾಗ್ಲೂ ಹೇಳ್ತಾ ಇರ್ತಾರೆ. ಸೊ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು.